ನಮಸ್ಕಾರ ಸ್ನೇಹಿತರೆ. ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷದ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ. ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ, ಸ್ಲೀಡನ್ ಮತ್ತು ಶ್ವಾನ್ ಪ್ರಸ್ತುತಪಡಿಸಿದ ಜೀವಕೋಶ ಸಿದ್ಧಾಂತ ಈ ಕೆಳಗಿನ ಯಾವ ಜೀವಿಗಳ ಮೇಲೆ ಅನ್ವಯವಾಗುವುದಿಲ್ಲ? ಆಪ್ಷನ್ ಎ ವೈರಸ್, ಆಪ್ಷನ್ ಬಿ ಪ್ರಾಣಿಗಳು, ಆಪ್ಷನ್ ಸಿ ಆಲ್ಗೆ, ಆಪ್ಷನ್ ಡಿ ಶಿಲೀಂಧ್ರಗಳು. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಪ್ರಾಣಿಗಳ ಮೇಲೆ ಕೂಡ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಸ್ಲೀಡನ್ ಮತ್ತು ಶ್ವಾನ್ ಜೀವಕೋಶ ಸಿದ್ಧಾಂತ ಆಲ್ಗೆ ಮೇಲೂ ಕೂಡ ಅನ್ವಯ ಆಗುತ್ತದೆ. ಅದೇ ರೀತಿ ಶಿಲೀಂಧ್ರಗಳ ಮೇಲೂ ಕೂಡ ಜೀವಕೋಶ ಸಿದ್ಧಾಂತ ಅನ್ವಯವಾಗುತ್ತದೆ. ಆದರೆ ವೈರಸ್ ಮೇಲೆ ಜೀವಕೋಶ ಸಿದ್ಧಾಂತ ಅನ್ವಯವಾಗುವುದಿಲ್ಲ ಸ್ನೇಹಿತರೆ. ಈ ಪ್ರಶ್ನೆಗೆ ಒಂದು ಸರಿಯಾದಂಥ ಉತ್ತರ ವೈರಸ್ಸು ಸ್ನೇಹಿತರೆ. ವೈರಸ್ಗಳು ಯಾವುದಾದರೊಂದು ಪ್ರಾಣಿಯ ಜೀವಕೋಶವನ್ನು ಒಳಗೆ ಸೇರೋದಕ್ಕಿಂತ ಮುಂಚೆ ಏನಾಗಿರ್ತಾವಪ್ಪ ಅಂತಂದರೆ ಅವು ನಿರ್ಜೀವಗಳಾಗಿರ್ತವೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಎರಡನೇ ಪ್ರಶ್ನೆ, ನೇರವಾದ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವಾಗ ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸಲು ಬಳಸುವ ನಿಯಮ ಯಾವುದು? ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ 10ನೇ ತರಗತಿಯ ವಿದ್ಯುತ್ ಮತ್ತು ಕಾಂತೀಯ ಪರಿಣಾಮಗಳು ವಿಜ್ಞಾನ ಪಾಠದಿಂದ ಭಾಗ ಒಂದು ಪಾಠಲ್ಲಿದೆ ಸ್ನೇಹಿತರೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎಂಬ ಪಾಠದಿಂದ ತಗೊಂಡಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ. ಆಪ್ಷನ್ ಎ ಫ್ಲೆಮಿಂಗನ ಬಲಗೈ ನಿಯಮ, ಆಪ್ಷನ್ ಬಿ ಫ್ಲೆಮಿಂಗನ ಎಡಗೈ ನಿಯಮ, ಆಪ್ಷನ್ ಸಿ ಫ್ಲೆಮಿಂಗನ ಹೆಬ್ಬೆರಳ ನಿಯಮ, ಆಪ್ಷನ್ ಡಿ ಆಪ್ಷನ್ ಸಿ ಬಲಗೈನ ಹೆಬ್ಬೆರಳ ನಿಯಮ, ಆಪ್ಷನ್ ಡಿ ಎಡಗೈ ಹೆಬ್ಬೆರಳ ನಿಯಮ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಬಲಗೈನ ಹೆಬ್ಬೆರಳ ನಿಯಮ ಆಗುತ್ತೆ ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ಪ್ರೂಫ್ ತೋರಿಸ್ತೀನಿ ಸ್ನೇಹಿತರೆ, ನೋಡ್ಕೊಳ್ಳಿ ಸ್ನೇಹಿತರೆ. ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರುವಿರಿ ಎಂದು ಊಹಿಸಿಕೊಳ್ಳಿರಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಹೆಬ್ಬೆರಳುಗಳು ಸುತ್ತಿಕೊಂಡಿರುತ್ತವೆ. ಇದನ್ನು ಬಲಗೈ ಹೆಬ್ಬೆರಳ ನಿಯಮ ಎಂದು ಕರೆಯುತ್ತಾರೆ. ಹಾಗಾಗಿ ಸ್ನೇಹಿತರೆ, ನೇರವಾಗಿರುವ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವಾಗ ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸಲು ಬಲಗೈನ ಹೆಬ್ಬೆರಳ ನಿಯಮವನ್ನು ಬಳಸ್ತಾರೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ ಸ್ನೇಹಿತರೆ. ಧನ್ಯವಾದಗಳು.